ದ ಗ್ರೇಟ್ ಗ್ಯಾಟ್ಸ್ಬೈ, ಹಸಿರು ಬೆಳಕಿನ ಬೆನ್ನತ್ತಿ. ಜೆ ಗ್ಯಾಟ್ಸ್ಬೈನ ಭ್ರಮೆ ಮತ್ತು ಹಂಬಲ ಅಮೆರಿಕನ್ ಸಾಹಿತ್ಯದ ಒಂದು ಮೇರು ಕೃತಿ. ಎಫ್. ಸ್ಕಾಟ್ ಫ್ರಿಟ್ಜ್ ಜೆರಾಲ್ಡ್ ಅವರ ಪ್ರಖ್ಯಾತ ಕಾದಂಬರಿ ದ ಗ್ರೇಟ್ ಗ್ಯಾಟ್ಸ್ಬೈ. ಇದು 1920ರ ದಶಕದ ಅಮೆರಿಕದ ಜಾಝ್ ಯುಗದ ವೈಭವ, ಭ್ರಮೆ, ಪ್ರೀತಿ ಮತ್ತು ಸಾಮಾಜಿಕ ಸ್ತರಗಳ ನಡುವಿನ ಸಂಘರ್ಷವನ್ನು ಅದ್ಭುತವಾಗಿ ಚಿತ್ರಿಸುತ್ತದೆ. ಕೆಲವು ಕನಸುಗಳು ನನಸಾಗದಿದ್ದರೂ ಸುಂದರವಾಗಿರುತ್ತವೆ, ಆದರೆ ಇನ್ನೂ ಕೆಲವು ಕನಸುಗಳು ನಮ್ಮನ್ನು ಸುಂದರವಾಗಿ ಕೊಲ್ಲುತ್ತವೆ. ಎಫ್. ಸ್ಕಾಟ್ ಫ್ರಿಟ್ಜ್ ಜೆರಾಲ್ಡ್ ಅವರ ದ ಗ್ರೇಟ್ ಗ್ಯಾಟ್ಸ್ಬೈ ಕೇವಲ ಕಾಗದದ ಮೇಲಿನ ಕಥೆಯಲ್ಲ, ಇದು ಮನುಷ್ಯನ ಹಂಬಲ, ಕಳೆದು ಹೋದ ಪ್ರೀತಿ ಮತ್ತು ಜಗತ್ತೇ ಮರುಳಾಗುವ ಸಂಪತ್ತಿನ ನಡುವೆಯೂ ಕಾಡುವ ಒಂಟಿತನದ ಆರ್ತಧ್ವನಿ. 1920ರ ದಶಕದ ಅಮೆರಿಕದ ವೈಭವದ ಹಿನ್ನೆಲೆಯಲ್ಲಿ ಮೂಡಿಬಂದ ಈ ಕೃತಿ ಇಂದಿಗೂ ಪ್ರತಿಯೊಬ್ಬ ಓದುಗನ ಮನಸ್ಸಿನಲ್ಲಿ ಒಂದು ಮಿನುಗುವ ಹಸಿರು ಬೆಳಕಾಗಿ ಉಳಿಯುತ್ತದೆ. ಕಥೆಯ ಕಾಲಘಟ್ಟ ಮತ್ತು ಹಿನ್ನೆಲೆ. ಈ ಕಾದಂಬರಿಯು 1922ರ ಬೇಸಿಗೆಯ ಅವಧಿಯಲ್ಲಿ ನ್ಯೂಯಾರ್ಕ್ ನಗರದ ಪರಿಸರದಲ್ಲಿ ನಡೆಯುತ್ತದೆ. ಈ ಕಾಲವನ್ನು ಅಮೆರಿಕದ ಇತಿಹಾಸದಲ್ಲಿ ರೋರಿಂಗ್ ಟ್ವೆಂಟೀಸ್ ಅಥವಾ ಜಾಝ್ ಯುಗ ಎಂದು ಕರೆಯಲಾಗುತ್ತದೆ. ಆರ್ಥಿಕ ಏರಿಕೆ. ಮೊದಲ ಮಹಾಯುದ್ಧದ ನಂತರ ಅಮೆರಿಕದಲ್ಲಿ ಆರ್ಥಿಕತೆ ಭಾರೀ ವೇಗದಲ್ಲಿ ಬೆಳೆಯುತ್ತಿತ್ತು. ಷೇರು ಮಾರುಕಟ್ಟೆ ಉತ್ತುಂಗದಲ್ಲಿದ್ದು ಜನರು ಅತಿಯಾದ ಭೋಗವಿಲಾಸದಲ್ಲಿ ಮುಳುಗಿದ್ದರು. ನಿಷೇಧಾಜ್ಞೆ. ಆ ಸಮಯದಲ್ಲಿ ಅಮೆರಿಕದಲ್ಲಿ ಮದ್ಯಪಾನವನ್ನು ಅಧಿಕೃತವಾಗಿ ನಿಷೇಧಿಸಲಾಗಿತ್ತು. ಆದರೆ ಇದು ಬೂಟ್ಲೆಗ್ಗಿಂಗ್ ಎಂಬ ಹೊಸ ಮಾಫಿಯಾ ಹುಟ್ಟಿಕೊಳ್ಳಲು ಕಾರಣವಾಯಿತು. ಹಾಗಂದರೆ ಕಳ್ಳಬಟ್ಟಿ ಅಥವಾ ಅಕ್ರಮ ಮದ್ಯದ ವ್ಯಾಪಾರ ಅಂತ. ಕಾದಂಬರಿಯ ನಾಯಕ ಗ್ಯಾಟ್ಸ್ಬೈ ಕೂಡ ಇದೇ ಮಾರ್ಗದ ಮೂಲಕ ಶ್ರೀಮಂತನಾಗಿರುತ್ತಾನೆ. ಸಾಮಾಜಿಕ ಸ್ತರಗಳು. ಇಲ್ಲಿ 2 ಮುಖ್ಯ ಪ್ರದೇಶಗಳಿವೆ. ಒಂದು ಈಸ್ಟ್ ಎಗ್ ಅಂತ. ಇಲ್ಲಿ ಹಳೆಯ ತಲೆಮಾರಿನ ಶ್ರೀಮಂತರು ವಾಸಿಸುತ್ತಾರೆ. ಇವರು ಹುಟ್ಟಿನಿಂದಲೇ ಶ್ರೀಮಂತರು ಮತ್ತು ಪರಂಪರಾಗತವಾಗಿ ಬಂದ ಪ್ರತಿಷ್ಠೆಯನ್ನು ಹೊಂದಿರುತ್ತಾರೆ. ಮತ್ತೊಂದು ವೆಸ್ಟ್ ಎಗ್. ಇಲ್ಲಿ ಹೊಸದಾಗಿ ಶ್ರೀಮಂತರಾದವರು ವಾಸಿಸುತ್ತಾರೆ. ಇವರು ಅದ್ಧೂರಿ ಪ್ರದರ್ಶನವನ್ನು ಇಷ್ಟಪಡುತ್ತಾರೆ. ಆದರೆ ಹಳೆಯ ಶ್ರೀಮಂತರಿಂದ ಇವರಿಗೆ ಅಷ್ಟಾಗಿ ಗೌರವ ಸಿಗುವುದಿಲ್ಲ. ಕಥೆಯ ಪ್ರಾರಂಭ ಹೇಗಾಗ್ತದೆ ನೋಡಿ. ಕಥೆಯು ನಿರೂಪಕ ನಿಕ್ ಕ್ಯಾರವೇನ ಮಾತುಗಳೊಂದಿಗೆ ಪ್ರಾರಂಭವಾಗುತ್ತದೆ. ನಿಕ್ ಒಬ್ಬ ಮಧ್ಯಮ ವರ್ಗದ ಪ್ರಾಮಾಣಿಕ ಯುವಕ. ಅವನು ಮಧ್ಯ ಅಮೆರಿಕಾದಿಂದ ನ್ಯೂಯಾರ್ಕ್ಗೆ ಷೇರುಪೇಟೆಯ ಕೆಲಸ ಕಲಿಯಲು ಬರುತ್ತಾನೆ. ನಿಕ್ನ ಹೊಸ ಬದುಕು ಹೀಗೆ ಪ್ರಾರಂಭವಾಗುತ್ತದೆ ನೋಡಿ. ನಿಕ್ ವೆಸ್ಟ್ ಎಗ್ನಲ್ಲಿ ಒಂದು ಚಿಕ್ಕ ಬಾಡಿಗೆ ಮನೆಯನ್ನು ಹಿಡಿಯುತ್ತಾನೆ. ಅವನ ಪಕ್ಕದಲ್ಲೇ ಒಂದು ವಿಶಾಲವಾದ ಬಂಗಲೆ ಇರುತ್ತದೆ. ಅದು ಜೆ ಗ್ಯಾಟ್ಸ್ಬೈ ಎಂಬ ರಹಸ್ಯಮಯ ವ್ಯಕ್ತಿಗೆ ಸೇರಿದ್ದು. ಅಲ್ಲಿ ಪ್ರತಿ ರಾತ್ರಿ ಸಾವಿರಾರು ಜನರು ಬರುತ್ತಾರೆ. ಸಂಗೀತ ಕೇಳಿಬರುತ್ತದೆ ಮತ್ತು ಅದ್ದೂರಿ ದೀಪಾಲಂಕಾರಗಳಿರುತ್ತವೆ. ಅಲ್ಲಿನ ಪಾತ್ರಗಳ ಸಂಬಂಧಗಳ ಪರಿಚಯವನ್ನು ನೋಡಿ. ಒಂದು ದಿನ ನಿಕ್ ತನ್ನ ಸೋದರ ಸಂಬಂಧಿ ಡೈಸಿಯನ್ನು ಭೇಟಿ ಮಾಡಲು ಅವಳ ಮನೆಗೆ ಅಂದರೆ ಈಸ್ಟ್ ಎಗ್ಗಿಗೆ ಹೋಗುತ್ತಾನೆ. ಅಲ್ಲಿ ಅವನು ಡೈಸಿಯನ್ನು ಕಾಣುತ್ತಾನೆ. ಡೈಸಿ ಒಬ್ಬಳು ಸುಂದರವಾದ ಮತ್ತು ಮೋಹಕ ಮಾತುಗಾರಿಕೆಯ ಹೆಣ್ಣುಮಗಳು. ಮತ್ತೊಬ್ಬ ಟಾಮ್ ಬುಕಾನನ್ ಅಂತ. ಇವನು ಡೈಸಿಯ ಪತಿ. ಅತಿಯಾದ ಅಹಂಕಾರಿ, ದೈಹಿಕವಾಗಿ ಬಲಿಷ್ಠ ಮತ್ತು ಕುಲೀನ ಮನೆತನದ ವ್ಯಕ್ತಿ. ಮತ್ತೊಬ್ಬ ಜೋರ್ಡಾನ್ ಬೇಕರ್. ಇವಳು ಒಬ್ಬ ಪ್ರಸಿದ್ಧ ಗಾಲ್ಫ್ ಆಟಗಾರ್ತಿ ಮತ್ತು ಡೈಸಿಯ ಗೆಳತಿ. ಈ ಭೇಟಿಯ ಸಮಯದಲ್ಲಿ ನಿಕ್ಕನಿಗೆ 2 ವಿಷಯಗಳು ತಿಳಿಯುತ್ತವೆ. ಮೊದಲನೆಯದು, ಟಾಮ್ಗೆ ನ್ಯೂಯಾರ್ಕ್ನಲ್ಲಿ ಮೈರ್ಟಲ್ ಎಂಬ ಪ್ರೇಯಸಿ ಇದ್ದಾಳೆ ಎಂಬುದು. ಮತ್ತೊಂದು, ಪಕ್ಕದ ಮನೆಯ ಗಾಟ್ಸ್ಬೈಗೂ ಡೈಸಿಗೂ ಯಾವುದೋ ಸಂಬಂಧವಿರಬಹುದು ಎಂಬ ಸುಳಿವು ಸಿಗುತ್ತದೆ. ಹಸಿರು ಬೆಳಕಿನ ರಹಸ್ಯ. ಒಂದು ದಿನ ನಿಕ್ ತನ್ನ ಮನೆಯ ಹೊರಗೆ ಕುಳಿತಿದ್ದಾಗ ಗ್ಯಾಟ್ಸ್ಬೈ ತನ್ನ ಮನೆಯಿಂದ ಹೊರಬಂದು ಸಮುದ್ರದ ಆಚೆಗಿರುವ ಈಸ್ಟ್ ಎಗ್ನ ಕಡೆಗೆ ತನ್ನ ಕೈಗಳನ್ನು ಚಾಚುವುದನ್ನು ನೋಡುತ್ತಾನೆ. ಆ ತೀರದ ಕೊನೆಯಲ್ಲಿ ಒಂದು ಸಣ್ಣ ಹಸಿರು ಬೆಳಕು ಮಿನುಗುತ್ತಿರುತ್ತದೆ.
ಇದು ಕಾದಂಬರಿಯ ಅತ್ಯಂತ ಪ್ರಮುಖ ಸಾಂಕೇತಿಕ ಅಂಶ. ಈ ಬೆಳಕು ಗಾಟ್ಸ್ಬೈನ ಭವಿಷ್ಯದ ಕನಸಾದ ಡೈಸಿಯನ್ನು ಸಂಕೇತಿಸುತ್ತದೆ. ಈ ಆರಂಭಿಕ ಹಂತಗಳು ಕಾದಂಬರಿಯಲ್ಲಿ ಮುಂದೆ ನಡೆಯುವ ದುರಂತಕ್ಕೆ ಭದ್ರವಾದ ಬುನಾದಿಯನ್ನು ಹಾಕುತ್ತವೆ. ಗ್ಯಾಟ್ಸ್ಬೈ ಮತ್ತು ಡೈಸಿಯ ಪ್ರೇಮಕಥೆ. ಜೆ ಗ್ಯಾಟ್ಸ್ಬೈ ಮತ್ತು ಡೈಸಿಯ ಪ್ರೇಮಕಥೆಯು ಈ ಕಾದಂಬರಿಯ ಆತ್ಮವಾಗಿದೆ. ಇದು ಕೇವಲ ಸಾಧಾರಣ ಪ್ರೇಮಕಥೆಯಲ್ಲ, ಬದಲಿಗೆ ಇದು ಹಂಬಲ, ಸಾಮಾಜಿಕ ವರ್ಗಗಳ ಅಂತರ ಮತ್ತು ಭ್ರಮ ನಿರಸನದ ಕಥೆಯಾಗಿದೆ. ಇದರ ಪ್ರಮುಖ ಘಟ್ಟಗಳು ಹೀಗಿವೆ ನೋಡಿ. ಮೊದಲ ಘಟ್ಟ, 5 ವರ್ಷಗಳ ಹಿಂದಿನ ಮೊದಲ ಭೇಟಿ. ಕಥೆಯು 1917ರಲ್ಲಿ ಕೆಂಟುಕಿಯ ಲೂಯಿಸ್ವೆಲ್ಲಿಯಲ್ಲಿ ಪ್ರಾರಂಭವಾಗುತ್ತದೆ. ಆಗ ಗ್ಯಾಟ್ಸ್ಬೈ ಒಬ್ಬ ಸಾಮಾನ್ಯ ಸೈನಿಕನಾಗಿದ್ದನು. ಅಲ್ಲಿ ಅವನು ಅತ್ಯಂತ ಸುಂದರ ಮತ್ತು ಶ್ರೀಮಂತ ಹುಡುಗಿಯಾದ ಡೈಸಿಯನ್ನು ಭೇಟಿಯಾಗುತ್ತಾನೆ. ಅವರಿಬ್ಬರು ಗಾಢವಾದ ಪ್ರೀತಿಯಲ್ಲಿ ಬೀಳುತ್ತಾರೆ. ಗ್ಯಾಟ್ಸ್ಬೈ ತನ್ನ ಬಡತನದ ಸತ್ಯವನ್ನು ಮುಚ್ಚಿಟ್ಟು ತಾನೂ ಒಬ್ಬ ಶ್ರೀಮಂತ ವ್ಯಕ್ತಿ ಎಂಬಂತೆ ಬಿಂಬಿಸಿಕೊಳ್ಳುತ್ತಾನೆ. ಡೈಸಿ ಅವನ ಜೀವನದ ಮೊದಲ ಮತ್ತು ಏಕೈಕ ಮಹತ್ವಾಕಾಂಕ್ಷಿಯಾಗುತ್ತಾಳೆ. ಎರಡನೆಯ ಘಟ್ಟ, ಯುದ್ಧ ಮತ್ತು ವಿರಹ. ಮೊದಲ ಮಹಾಯುದ್ಧಕ್ಕೆ ಗ್ಯಾಟ್ಸ್ಬೈ ಯುರೋಪ್ಗೆ ಹೋಗಬೇಕಾಗುತ್ತದೆ. ಗ್ಯಾಟ್ಸ್ಬೈ ಹಿಂದಿರುಗುವವರೆಗೆ ಕಾಯುವುದಾಗಿ ಡೈಸಿ ಭರವಸೆ ನೀಡುತ್ತಾಳೆ. ಆದರೆ ಕಾಲ ಕಳೆದಂತೆ ಸಮಾಜದ ಒತ್ತಡ ಮತ್ತು ಶ್ರೀಮಂತ ಬದುಕಿನ ಹಂಬಲಕ್ಕೆ ಬಿದ್ದ ಡೈಸಿ ಯುದ್ಧದಿಂದ ಗ್ಯಾಟ್ಸ್ಬೈ ಮರಳುವ ಮೊದಲೇ ಅತ್ಯಂತ ಶ್ರೀಮಂತ ಮತ್ತು ಪ್ರತಿಷ್ಠಿತ ವ್ಯಕ್ತಿಯಾದ ಟಾಮ್ ಬುಕಾನನ್ ಅನ್ನು ಮದುವೆಯಾಗುತ್ತಾಳೆ. ಈ ಸುದ್ದಿ ತಿಳಿದ ಗ್ಯಾಟ್ಸ್ಬೈ ತೀವ್ರವಾಗಿ ನೊಂದರೂ ಅವಳನ್ನು ಮರಳಿ ಪಡೆಯುವ ಸಂಕಲ್ಪ ಮಾಡುತ್ತಾನೆ. ಮೂರನೆಯ ಘಟ್ಟ, ಆಸ್ತಿಯ ಸಂಪಾದನೆ ಮತ್ತು ಹಸಿರು ಬೆಳಕು. ಗ್ಯಾಟ್ಸ್ಬೈ ತನ್ನ ಬಡತನವೇ ಡೈಸಿಯನ್ನು ಕಳೆದುಕೊಳ್ಳಲು ಕಾರಣ ಎಂದು ನಂಬುತ್ತಾನೆ. ಆದ್ದರಿಂದ ಅವನು ಅಡ್ಡದಾರಿಗಳಲ್ಲಿ ಅತೀ ವೇಗವಾಗಿ ಅಪಾರ ಸಂಪತ್ತನ್ನು ಗಳಿಸುತ್ತಾನೆ. ಡೈಸಿಯ ಮನೆಯ ಎದುರಿಗೆ ತಾನೂ ಬಂಗಲೆಯನ್ನು ನಿರ್ಮಿಸುತ್ತಾನೆ. ಡೈಸಿ ವಾಸಿಸುವ ಈಸ್ಟ್ ಎಗ್ ತೀರದ ತುದಿಯಲ್ಲಿ ಮಿನುಗುವ ಹಸಿರು ಬೆಳಕು ಗಾಟ್ಸ್ಬೈಗೆ ಅವಳ ಭರವಸೆಯ ಸಂಕೇತವಾಗಿರುತ್ತದೆ. ಅವನು ಪ್ರತಿ ರಾತ್ರಿ ತನ್ನ ಮನೆಯಿಂದ ಆ ಬೆಳಕನ್ನು ನೋಡುತ್ತಾ ಅವಳಿಗಾಗಿ ಕಾಯುತ್ತಿರುತ್ತಾನೆ. ನಾಲ್ಕನೆಯ ಹಂತ, ಮರುಮಿಲನ. ನಿಕ್ ಕ್ಯಾರವೇನ ಸಹಾಯದಿಂದ 5 ವರ್ಷಗಳಲ್ಲೇ ಗ್ಯಾಟ್ಸ್ಬೈ ಮತ್ತು ಡೈಸಿ ಮತ್ತೆ ಮುಖಾಮುಖಿಯಾಗುತ್ತಾರೆ. ನಿಕ್ನ ಮನೆಯಲ್ಲಿ ಇಬ್ಬರೂ ಭೇಟಿಯಾದಾಗ ಆರಂಭದಲ್ಲಿ ಸಂಕೋಚವಿರುತ್ತದೆ, ಆದರೆ ನಂತರ ಅವರ ಪ್ರೀತಿ ಮತ್ತೆ ಚಿಗುರುತ್ತದೆ. ಗ್ಯಾಟ್ಸ್ಬೈ ತಾನು ಗಳಿಸಿದ ಅರಮನೆಯಂತಹ ಮನೆ, ಬೆಲೆ ಬಾಳುವ ಬಟ್ಟೆಗಳು ಮತ್ತು ಐಷಾರಾಮಿ ವಸ್ತುಗಳನ್ನು ಡೈಸಿಗೆ ತೋರಿಸುತ್ತಾನೆ. ಡೈಸಿ ಕೂಡ ತನ್ನ ಪ್ರಸ್ತುತ ಜೀವನದ ಅಸಂತೋಷವನ್ನು ಮರೆತು ಗ್ಯಾಟ್ಸ್ಬೈ ಕಡೆಗೆ ಆಕರ್ಷಿತಳಾಗುತ್ತಾಳೆ. 5ನೆಯ ಹಂತ, ಭ್ರಮೆಯ ಅಂತ್ಯ. ಗ್ಯಾಟ್ಸ್ಬೈಗೆ ಡೇಸಿ ತನ್ನನ್ನು ಪ್ರೀತಿಸಿದರೆ ಸಾಲದು, ಅವಳು ಟಾಮ್ನ ಎದುರು ನಿಂತು ನಾನು ನಿನ್ನನ್ನು ಎಂದಿಗೂ ಪ್ರೀತಿಸಿರಲಿಲ್ಲ ಎಂದು ಹೇಳಬೇಕು ಎಂದು ಹಠ ಹಿಡಿಯುತ್ತಾನೆ. ಅವನು ಸಮಯವನ್ನು ಹಿಂದಕ್ಕೆ ತಿರುಗಿಸಲು ಬಯಸುತ್ತಾನೆ, ಆದರೆ ಡೈಸಿ ಟಾಮ್ನನ್ನು ಸಂಪೂರ್ಣವಾಗಿ ಧಿಕ್ಕರಿಸಲು ಸಾಧ್ಯವಾಗುವುದಿಲ್ಲ. ಆಕೆ ಗ್ಯಾಟ್ಸ್ಬೈನ ಪ್ರೀತಿ ಮತ್ತು ಟಾಮ್ನ ಭದ್ರತೆಯ ನಡುವೆ ಸಿಲುಕಿ ತೊಳಲಾಡುತ್ತಾಳೆ. ಕೊನೆಗೆ ಮೈರ್ಟಲ್ನ ಅಪಘಾತ ನಡೆದಾಗ ಗ್ಯಾಟ್ಸ್ಬೈ ತನ್ನ ಪ್ರಾಣವನ್ನೇ ಪಣಕ್ಕಿಟ್ಟು ಡೈಸಿಯನ್ನು ರಕ್ಷಿಸುತ್ತಾನೆ. ಆದರೆ ಡೈಸಿ ಅತ್ಯಂತ ನಿರ್ದಯಿಯಾಗಿ ಗ್ಯಾಟ್ಸ್ಬೈ ಸಾವಿನ ನಂತರ ಅವನನ್ನು ಮರೆತು ಮತ್ತೆ ಟಾಮ್ ಜೊತೆಗೆ ತನ್ನ ಐಷಾರಾಮಿ ಪ್ರಪಂಚಕ್ಕೆ ಮರಳುತ್ತಾಳೆ. ಗ್ಯಾಟ್ಸ್ಬೈ ತಾನು ಪ್ರೀತಿಸಿದ ಡೈಸಿ ಎಂಬ ಕನಸಿನ ಹಿಂದೆಯೇ ತನ್ನ ಜೀವನವನ್ನು ಬಲಿ ಕೊಡುತ್ತಾನೆ. ಸಂಘರ್ಷ ಮತ್ತು ದುರಂತ. ದ ಗ್ರೇಟ್ ಗ್ಯಾಟ್ಸ್ಬೈ ಕಾದಂಬರಿಯ ಕೊನೆಯ ಭಾಗವು ಅತ್ಯಂತ ವೇಗವಾಗಿ ಸಾಗುವ ಮತ್ತು ಎದೆ ನಡುಗಿಸುವ ಘಟನೆಗಳಿಂದ ಕೂಡಿದೆ. ಗ್ಯಾಟ್ಸ್ಬೈನ ಕನಸು ಹೇಗೆ ನುಚ್ಚುನೂರಾಗುತ್ತದೆ ಎಂಬುದನ್ನು ಈ ಹಂತಗಳಲ್ಲಿ ಗಮನಿಸಬಹುದು ನೋಡಿ. ಮೊದಲ ಹಂತ, ಹೋಟೆಲ್ನಲ್ಲಿ ಸಂಘರ್ಷ. ಒಂದು ಸುಡುವ ಬೇಸಿಗೆಯ ದಿನ ಗ್ಯಾಟ್ಸ್ಬೈ, ಡೈಸಿ, ನಿಕ್, ಟಾಮ್ ಮತ್ತು ಜೋರ್ಡಾನ್ ಇಷ್ಟು ಜನ
ನ್ಯೂಯಾರ್ಕ್ನ ಪ್ಲಾಜಾ ಹೋಟೆಲ್ಗೆ ಹೋಗುತ್ತಾರೆ. ಅಲ್ಲಿ ಟಾಮ್ ಮತ್ತು ಗ್ಯಾಟ್ಸ್ಬೈ ನಡುವೆ ನೇರ ವಾಗ್ವಾದ ನಡೆಯುತ್ತದೆ. ಗ್ಯಾಟ್ಸ್ಬೈ ಟಾಮ್ನ ಎದುರು ನಿಂತು, ಡೈಸಿ ನಿನ್ನನ್ನು ಎಂದಿಗೂ ಪ್ರೀತಿಸಿರಲಿಲ್ಲ, ಅವಳು ಕೇವಲ ನನ್ನನ್ನು ಮಾತ್ರ ಪ್ರೀತಿಸುತ್ತಾಳೆ ಎಂದು ಹೇಳುವಂತೆ ಒತ್ತಾಯಿಸುತ್ತಾನೆ. ಆದರೆ ಟಾಮ್ ಅತ್ಯಂತ ಚಾಣಾಕ್ಷತನದಿಂದ ಗ್ಯಾಟ್ಸ್ಬೈ ಒಬ್ಬ ಕಳ್ಳಭಟ್ಟಿ ವ್ಯಾಪಾರಿ ಮತ್ತು ಅಪರಾಧಗಳ ಮೂಲಕ ಹಣ ಗಳಿಸಿದವನು ಎಂಬ ಸತ್ಯವನ್ನು ಬಯಲು ಮಾಡುತ್ತಾನೆ. ಈ ಸತ್ಯ ತಿಳಿದ ತಕ್ಷಣ ಡೈಸಿ ಭಯಭೀತಳಾಗುತ್ತಾಳೆ. ಅವಳಲ್ಲಿ ಗ್ಯಾಟ್ಸ್ಬೈ ಮೇಲಿದ್ದ ಪ್ರೀತಿಗಿಂತ ತನ್ನ ಸಾಮಾಜಿಕ ಭದ್ರತೆಯ ಬಗ್ಗೆ ಆತಂಕ ಹೆಚ್ಚಾಗುತ್ತದೆ. ಅವಳು ಮತ್ತೆ ಟಾಮ್ನ ಕಡೆ ವಾಲುವುದನ್ನು ಕಂಡ ಗ್ಯಾಟ್ಸ್ಬೈ ಮಾನಸಿಕವಾಗಿ ಸೋಲುತ್ತಾನೆ. ಎರಡನೆಯ ಹಂತ ಮಾರಣಾಂತಿಕ ಅಪಘಾತ. ಹೋಟೆಲ್ನಿಂದ ವಾಪಸ್ ಬರುವಾಗ ಗ್ಯಾಟ್ಸ್ಬೈನ ಹಳದಿ ಬಣ್ಣದ ಕಾರಿನಲ್ಲಿ ಡೈಸಿ ಮತ್ತು ಗ್ಯಾಟ್ಸ್ಬೈ ಇರುತ್ತಾರೆ. ಮನಸ್ಸಿನ ಗೊಂದಲದಲ್ಲಿದ್ದ ಡೈಸಿ ಕಾರನ್ನು ಚಲಾಯಿಸುತ್ತಿರುತ್ತಾಳೆ. ದಾರಿಯಲ್ಲಿ ಟಾಮ್ನ ಪ್ರೇಯಸಿ ಮೈರ್ಟಲ್ ವಿಲ್ಸನ್ ಆ ಕಾರಿನಲ್ಲಿ ಟಾಮ್ ಇರಬಹುದು ಎಂದು ಭಾವಿಸಿ ರಸ್ತೆಗೆ ಓಡಿ ಬರುತ್ತಾಳೆ. ವೇಗವಾಗಿ ಬಂದ ಕಾರು ಮೈರ್ಟಲ್ಗೆ ಡಿಕ್ಕಿ ಹೊಡೆಯುತ್ತದೆ ಮತ್ತು ಅವಳು ಸ್ಥಳದಲ್ಲೇ ಸಾವನ್ನಪ್ಪುತ್ತಾಳೆ. ಗ್ಯಾಟ್ಸ್ಬೈ ಕಾರನ್ನು ನಿಲ್ಲಿಸದೆ ಅಲ್ಲಿಂದ ಹೊರಟು ಹೋಗುತ್ತಾನೆ. ಆದರೆ ಅವನು ಡೈಸಿಯನ್ನು ರಕ್ಷಿಸಲು ಆ ಅಪಘಾತ ನಡೆದಾಗ ಕಾರನ್ನು ತಾನೇ ಚಲಾಯಿಸುತ್ತಿದ್ದೆ ಎಂದು ಸುಳ್ಳು ಹೇಳಲು ನಿರ್ಧರಿಸುತ್ತಾನೆ. ಸೇಡು ಮತ್ತು ಗ್ಯಾಟ್ಸ್ಬೈನ ಸಾವು. ಟಾಮ್ ಅತ್ಯಂತ ಕ್ರೂರವಾಗಿ ವರ್ತಿಸುತ್ತಾನೆ. ಅವನು ಮೈರ್ಟಲ್ನ ಪತಿ ಜಾರ್ಜ್ ವಿಲ್ಸನ್ಗೆ ಆ ಹಳದಿ ಕಾರು ಗ್ಯಾಟ್ಸ್ಬೈಗೆ ಸೇರಿದ್ದು ಎಂದು ಹೇಳುತ್ತಾನೆ. ತನ್ನ ಪತ್ನಿಯ ಸಾವಿಗೆ ಗ್ಯಾಟ್ಸ್ಬೈನೇ ಕಾರಣ ಎಂದು ನಂಬಿದ್ದ ಜಾರ್ಜ್ ಸೇಡು ತೀರಿಸಿಕೊಳ್ಳಲು ನಿರ್ಧರಿಸುತ್ತಾನೆ. ಮರುದಿನ ಗ್ಯಾಟ್ಸ್ಬೈ ತನ್ನ ಮನೆಯ ಈಜುಕೊಳದಲ್ಲಿ ಡೈಸಿಯ ಫೋನಿಗಾಗಿ ಕಾಯುತ್ತಿರುತ್ತಾನೆ. ಅಲ್ಲಿಗೆ ಬಂದ ಜಾರ್ಜ್ ವಿಲ್ಸನ್ ಗ್ಯಾಟ್ಸ್ಬೈನನ್ನು ಗುಂಡಿಕ್ಕಿ ಕೊಂದು ನಂತರ ತಾನೂ ಆತ್ಮಹತ್ಯೆ ಮಾಡಿಕೊಳ್ಳುತ್ತಾನೆ. ಅಂತಿಮ ದುರಂತ ಮತ್ತು ಒಂಟಿತನ. ಗ್ಯಾಟ್ಸ್ಬೈ ಸತ್ತ ನಂತರದ ಘಟನೆಗಳು ಸಮಾಜದ ಕ್ರೂರತೆಯನ್ನು ತೋರಿಸುತ್ತವೆ. ಗ್ಯಾಟ್ಸ್ಬೈ ಬದುಕಿದ್ದಾಗ ಅವನ ಪಾರ್ಟಿಗಳಿಗೆ ಸಾವಿರಾರು ಜನ ಬರುತ್ತಿದ್ದರು. ಆದರೆ ಅವನ ಅಂತ್ಯಕ್ರಿಯೆಗೆ ನಿಕ್, ಗ್ಯಾಟ್ಸ್ಬೈನ ತಂದೆ ಮತ್ತು ಒಬ್ಬ ಅಪರಿಚಿತ ವ್ಯಕ್ತಿಯನ್ನು ಹೊರತುಪಡಿಸಿ ಯಾರೂ ಬರುವುದಿಲ್ಲ. ಡೈಸಿ ಮತ್ತು ಟಾಮ್ ಯಾವುದೇ ಪಶ್ಚಾತ್ತಾಪವಿಲ್ಲದೆ ನ್ಯೂಯಾರ್ಕ್ ಬಿಟ್ಟು ಹೋಗುತ್ತಾರೆ. ಅವರು ಮಾಡಿದ ತಪ್ಪಿನ ಹೊಣೆಯನ್ನು ಗ್ಯಾಟ್ಸ್ಬೈ ಹೊತ್ತು ಸಾವನ್ನಪ್ಪುತ್ತಾನೆ. ನಿಕ್ ಈ ಎಲ್ಲ ಘಟನೆಗಳಿಂದ ಬೇಸತ್ತು ಮತ್ತೆ ತನ್ನ ಊರಿಗೆ ಮರಳುತ್ತಾನೆ. ಅವನು ಗ್ಯಾಟ್ಸ್ಬೈ ಒಬ್ಬ ಶ್ರೇಷ್ಠ ವ್ಯಕ್ತಿ ಎಂದು ಕರೆಯುತ್ತಾನೆ. ಏಕೆಂದರೆ ಆತ ಎಷ್ಟೇ ಕೆಟ್ಟ ದಾರಿಯಲ್ಲಿ ಹಣ ಗಳಿಸಿದ್ದರೂ ಅವನ ಪ್ರೀತಿ ಮತ್ತು ಕನಸುಗಳು ಅತ್ಯಂತ ನಿಷ್ಕಲ್ಮಶವಾಗಿದ್ದವು. ಗ್ಯಾಟ್ಸ್ಬೈ ಎಂಬುದು ಸಮಾಜದ ಅಹಂಕಾರ ಮತ್ತು ಬೂಟಾಟಿಕೆಗೆ ಬಲಿಯಾದ ಒಂದು ದೊಡ್ಡ ಕನಸಿನ ಸಾವು. ಕಾದಂಬರಿಯ ಅಂತ್ಯ ಮತ್ತು ಸಂದೇಶ. ದ ಗ್ರೇಟ್ ಗ್ಯಾಟ್ಸ್ಬೈ ಕಾದಂಬರಿಯ ಅಂತ್ಯವು ಕೇವಲ ಒಂದು ವ್ಯಕ್ತಿಯ ಸಾವಲ್ಲ, ಬದಲಿಗೆ ಒಂದು ಕಾಲಘಟ್ಟದ ಭ್ರಮೆಗಳ ಅಂತ್ಯವಾಗಿದೆ. ಇದರ ಸಮಾರೋಪ ಮತ್ತು ಕಾದಂಬರಿ ನೀಡುವ ಆಳವಾದ ಸಂದೇಶಗಳು ಇಲ್ಲಿವೆ ನೋಡಿ. ಕಾದಂಬರಿಯ ಅಂತ್ಯ. ಗ್ಯಾಟ್ಸ್ಬೈನ ಅಂತ್ಯಕ್ರಿಯೆಯು ಕಾದಂಬರಿಯ ಅತ್ಯಂತ ವಿಷಾದನೀಯ ಭಾಗ. ಗ್ಯಾಟ್ಸ್ಬೈ ಬದುಕಿದ್ದಾಗ ಅವನ ಸಂಪತ್ತನ್ನು ಮತ್ತು ಪಾರ್ಟಿಗಳನ್ನು ಆನಂದಿಸಿದ ನೂರಾರು ಜನರಲ್ಲಿ ಒಬ್ಬರೂ ಅವನ ಸಾವಿನ ನಂತರ ಸುಳಿಯುವುದಿಲ್ಲ. ಡೈಸಿಯ ಮೌನ. ಗ್ಯಾಟ್ಸ್ಬೈ ಯಾರನ್ನು ರಕ್ಷಿಸಲು ತನ್ನ ಪ್ರಾಣವನ್ನೇ ಪಣಕ್ಕಿಟ್ಟನೋ ಅದೇ ಡೈಸಿ ಅವನ ಅಂತ್ಯಕ್ರಿಯೆಗೆ ಒಂದು ಹೂವನ್ನೂ ಕಳುಹಿಸುವುದಿಲ್ಲ. ಅವಳು ಮತ್ತು ಟಾಮ್ ತನ್ನ ಹಳೆಯ ಜೀವನದ ಕಡೆ ಸಾಗಿಬಿಡುತ್ತಾರೆ. ನಿಕ್ನ ನಿರ್ಗಮನ. ನ್ಯೂಯಾರ್ಕ್ನ ಈ ಆಳವಿಲ್ಲದ, ನೈತಿಕತೆ ಇಲ್ಲದ ಮತ್ತು ಸ್ವಾರ್ಥ ಜೀವನವನ್ನು ಕಂಡು ನಿಕ್ ರೋಸಿ ಹೋಗುತ್ತಾನೆ. ಅವನು ಗ್ಯಾಟ್ಸ್ಬೈ ಮಾತ್ರ ಈ ಎಲ್ಲರಿಗಿಂತ ಶ್ರೇಷ್ಠ ಎಂದು ಭಾವಿಸಿ ಮತ್ತೆ ತನ್ನ ಊರಿಗೆ ಮರಳುತ್ತಾನೆ. ದ ಗ್ರೇಟ್ ಗ್ಯಾಟ್ಸ್ಬೈ ಎಂಬ ಈ ಕಾದಂಬರಿ ನೀಡುವ ಪ್ರಮುಖ ಸಂದೇಶಗಳು ಹೀಗಿವೆ ನೋಡಿ. ಎಫ್. ಸ್ಕಾಟ್ ಫಿಟ್ಜೆರಾಲ್ಡ್ ಅವರ ಈ ಕಾದಂಬರಿಯು ಕೇವಲ ಒಂದು ಪ್ರೇಮಕಥೆಯಲ್ಲ. ಇದು ಮನುಷ್ಯನ ಮನಸ್ಥಿತಿ ಮತ್ತು ಸಮಾಜದ ಕ್ರೂರ ಸತ್ಯಗಳನ್ನು ಎತ್ತಿ ತೋರಿಸುವ ಒಂದು ಕೈಗನ್ನಡಿ. ದ ಗ್ರೇಟ್ ಗ್ಯಾಟ್ಸ್ಬೈ ನೀಡುವ ಪ್ರಮುಖ ಸಂದೇಶಗಳನ್ನು
ಹೀಗೆ ವಿಶ್ಲೇಷಿಸಬಹುದು. ಅಮೆರಿಕನ್ ಡ್ರೀಮ್ನ ವೈಫಲ್ಯ. ಅಮೆರಿಕನ್ ಡ್ರೀಮ್ ಎಂದರೆ ಒಬ್ಬ ವ್ಯಕ್ತಿ ಎಷ್ಟೇ ಬಡವನಾಗಿದ್ದರೂ ತನ್ನ ಕಠಿಣ ಪರಿಶ್ರಮ ಮತ್ತು ಸಾಮರ್ಥ್ಯದಿಂದ ಯಶಸ್ಸಿನ ಶಿಖರವನ್ನು ಏರಬಹುದು ಎಂಬ ನಂಬಿಕೆ. ಈ ಕಥೆಯ ಸಂದೇಶ, ಗ್ಯಾಟ್ಸ್ ಬೈ ಅಕ್ರಮ ಹಾದಿಯಲ್ಲಾದರೂ ಸರಿ ಅಪಾರ ಸಂಪತ್ತು ಗಳಿಸಿ ಯಶಸ್ವಿಯಾಗುತ್ತಾನೆ. ಆದರೆ ಅವನ ಅಂತಿಮ ಗುರಿಯಾದ ಡೈಸಿಯ ಪ್ರೀತಿಯನ್ನು ಪಡೆಯಲು ಅವನಿಂದ ಸಾಧ್ಯವಾಗುವುದಿಲ್ಲ. ಅತಿಯಾದ ಭೌತಿಕ ಸಂಪತ್ತು ಎಂದಿಗೂ ನಿಜವಾದ ಸಂತೋಷವನ್ನು ಅಥವಾ ಹಳೆಯ ನೆನಪುಗಳನ್ನು ಮರಳಿ ತರಲಾರದು ಎಂಬುದನ್ನು ಇದು ತೋರಿಸುತ್ತದೆ. ವರ್ಗಭೇದ ಮತ್ತು ಸಾಮಾಜಿಕ ಕ್ರೌರ್ಯ. ಕಾದಂಬರಿಯಲ್ಲಿ ಶ್ರೀಮಂತರನ್ನು 2 ಗುಂಪುಗಳಾಗಿ ವಿಂಗಡಿಸಲಾಗಿದೆ. ಒಂದು, ವಂಶಪಾರಂಪರ್ಯವಾಗಿ ಶ್ರೀಮಂತರಾದವರು, ಉದಾಹರಣೆಗೆ ಟಾಮ್ ಮತ್ತು ಡೈಸಿ. ಮತ್ತೊಂದು, ಕಷ್ಟಪಟ್ಟು ಹಣವನ್ನು ಸಂಪಾದಿಸಿ ಶ್ರೀಮಂತರಾದವರು. ಅದಕ್ಕೆ ಇಲ್ಲಿನ ಉದಾಹರಣೆ ಗ್ಯಾಟ್ಸ್ಬೈ. ಇದು ಕೊಡುವಂತಹ ಸಂದೇಶ, ಹುಟ್ಟಿನಿಂದ ಶ್ರೀಮಂತರಾದವರು ಅಹಂಕಾರಿಗಳು ಮತ್ತು ಜವಾಬ್ದಾರಿ ಇಲ್ಲದವರು. ಅವರು ತಪ್ಪುಗಳನ್ನು ಮಾಡಿ ಇತರರ ಜೀವನವನ್ನು ನಾಶಪಡಿಸಿ ತಮ್ಮ ಹಣದ ಹಿಂದೆ ಅಡಗಿಕೊಳ್ಳುತ್ತಾರೆ. ಗ್ಯಾಟ್ಸ್ಬೈ ಎಷ್ಟೇ ಶ್ರೀಮಂತನಾದರೂ ಆ ಕುಲೀನ ವರ್ಗದವರು ಅವನನ್ನು ಎಂದಿಗೂ ತಮ್ಮವನೆಂದು ಒಪ್ಪಿಕೊಳ್ಳುವುದಿಲ್ಲ. ಸಮಯ ಮತ್ತು ಭೂತಕಾಲದ ಹಂಬಲ. ಗ್ಯಾಟ್ಸ್ಬೈ ತನ್ನ ಜೀವನದ 5 ವರ್ಷಗಳನ್ನು ಕೇವಲ ಸಮಯವನ್ನು ಹಿಂದಕ್ಕೆ ತಿರುಗಿಸಲು ವ್ಯಯಿಸುತ್ತಾನೆ. ಅವನಿಗೆ ಡೈಸಿ ಈಗ ಹೇಗಿದ್ದಾಳೆ ಎನ್ನುವುದಕ್ಕಿಂತ 5 ವರ್ಷಗಳ ಹಿಂದೆ ಅವಳು ತನ್ನನ್ನು ಹೇಗೆ ಪ್ರೀತಿಸುತ್ತಿದ್ದಳು ಎಂಬುದು ಮುಖ್ಯವಾಗಿರುತ್ತದೆ. ಇದು ಕೊಡುವ ಸಂದೇಶ, ಮನುಷ್ಯನು ತನ್ನ ಹಳೆಯ ನೆನಪುಗಳಲ್ಲೇ ಬದುಕಲು ಸಾಧ್ಯವಿಲ್ಲ. ನಾವು ಭೂತಕಾಲವನ್ನು ಎಷ್ಟೇ ಸುಂದರಗೊಳಿಸಲು ಪ್ರಯತ್ನಿಸಿದರೂ ಸಮಯವು ಪ್ರವಾಹದಂತೆ ನಮ್ಮನ್ನು ಮುಂದಕ್ಕೆ ತಳ್ಳುತ್ತಿರುತ್ತದೆ. ಭ್ರಮೆ ಮತ್ತು ವಾಸ್ತವದ ನಡುವಿನ ಅಂತರ. ಗ್ಯಾಟ್ಸ್ಬೈ ಡೈಸಿಯನ್ನು ಒಬ್ಬ ದೇವತೆಯಂತೆ ಕಂಡಿರುತ್ತಾನೆ. ಅವಳಿಗಾಗಿ ಅರಮನೆಯಂತಹ ಬಂಗಲೆ ಕಟ್ಟಿಸಿ ಹಸಿರು ಬೆಳಕನ್ನು ನೋಡುತ್ತಾ ಭ್ರಮೆಯಲ್ಲೇ ಬದುಕುತ್ತಾನೆ. ಇದು ನೀಡುವ ಸಂದೇಶ, ನಾವು ಪ್ರೀತಿಯನ್ನು ವ್ಯಕ್ತಿ ಅಥವಾ ವಸ್ತು ನಮ್ಮ ಕಲ್ಪನೆಯಲ್ಲಿ ಇರುವಷ್ಟು ಸುಂದರವಾಗಿ ವಾಸ್ತವದಲ್ಲಿ ಇರುವುದಿಲ್ಲ. ಗ್ಯಾಟ್ಸ್ಬೈ ಪ್ರೀತಿಸಿದ್ದು ನಿಜವಾದ ಡೈಸಿಯನ್ನಲ್ಲ, ಬದಲಿಗೆ ಅವಳ ಬಗ್ಗೆ ತಾನು ಹೊಂದಿದ್ದ ಒಂದು ಕನಸನ್ನು. ಆ ಕನಸು ಒಡೆದಾಗ ಅವನ ಜೀವನವೂ ಕೊನೆಯಾಗುತ್ತದೆ. ನೈತಿಕ ಅಧಃಪತನ. 1920ರ ದಶಕದ ನ್ಯೂಯಾರ್ಕ್ ಜೀವನವು ಪಾರ್ಟಿ, ಮದ್ಯ ಮತ್ತು ಅಕ್ರಮ ಸಂಬಂಧಗಳಿಂದ ಕೂಡಿತ್ತು. ಅಲ್ಲಿ ಯಾರಿಗೂ ಮೌಲ್ಯಗಳ ಬಗ್ಗೆ ಕಾಳಜಿ ಇರಲಿಲ್ಲ. ಇದು ನೀಡುವ ಸಂದೇಶ, ಗ್ಯಾಟ್ಸ್ಬೈ ಸತ್ತಾಗ ಅವನ ಪಾರ್ಟಿಗೆ ಬರುತ್ತಿದ್ದ ಸಾವಿರಾರು ಜನರಲ್ಲಿ ಒಬ್ಬರೂ ಬರುವುದಿಲ್ಲ. ಇದು ಅಂದಿನ ಸಮಾಜದ ಸ್ವಾರ್ಥ ಮತ್ತು ನೈತಿಕ ಶೂನ್ಯತೆಯನ್ನು ಎತ್ತಿ ತೋರಿಸುತ್ತದೆ. ಅಲ್ಲಿ ಜನರಿಗೆ ಕೇವಲ ಹಣ ಮತ್ತು ವೈಭವದ ಮೇಲೆ ಆಸಕ್ತಿ ಇತ್ತೇ ಹೊರತು ಮನುಷ್ಯತ್ವದ ಮೇಲಲ್ಲ. ನಮ್ಮ ಆಸೆಗಳು ಆಕಾಶದಷ್ಟಿದ್ದರೂ ವಾಸ್ತವದ ಭೂಮಿ ಮೇಲೆ ನಾವು ಒಂಟಿಯೇ ಎಂಬುದು ಈ ಕಾದಂಬರಿ ನೀಡುವ ಕಹಿ ಸತ್ಯ. ಗ್ಯಾಟ್ಸ್ಬೈ ಕೊನೆಯವರೆಗೂ ಡೈಸಿಯ ಮನೆಯ ಮುಂದೆ ಉರಿಯುವ ಹಸಿರು ಬೆಳಕನ್ನು ತನ್ನ ಭರವಸೆಯ ಸಂಕೇತವಾಗಿ ನೋಡುತ್ತಿರುತ್ತಾನೆ. ಆ ಬೆಳಕು ಮನುಷ್ಯನ ಎಂದಿಗೂ ತೀರದ ಆಸೆಗಳು ಮತ್ತು ಭ್ರಮೆಗಳನ್ನು ಪ್ರತಿನಿಧಿಸುತ್ತದೆ. ಒಟ್ಟಾರೆಯಾಗಿ ಹೇಳುವುದಾದರೆ, ದ ಗ್ರೇಟ್ ಗ್ಯಾಟ್ಸ್ಬೈ ಪುಸ್ತಕವನ್ನು ಓದಿ ಮುಗಿಸಿದಾಗ ನಮಗೆ ಉಳಿಯುವುದು ಕೇವಲ ಕಥೆಯಲ್ಲ, ಬದಲಿಗೆ ಒಂದು ತೂಕವಾದ ಮೌನ. ಗ್ಯಾಟ್ಸ್ಬೈ ಸತ್ತರೂ ಅವನ ಅಚಲವಾದ ಭರವಸೆ ಮತ್ತು ಆ ಹಸಿರು ಬೆಳಕು ನಮ್ಮನ್ನು ಚಿರಕಾಲ ಕಾಡುತ್ತದೆ. ಕನಸುಗಳನ್ನು ಹೇಗೆ ಕಾಣಬೇಕು ಮತ್ತು ವಾಸ್ತವದ ಅರಿವಿಲ್ಲದ ಕನಸುಗಳು ಹೇಗೆ ದುರಂತದಲ್ಲಿ ಅಂತ್ಯಗೊಳ್ಳುತ್ತವೆ ಎಂಬುದಕ್ಕೆ ಈ ಕಾದಂಬರಿ ಒಂದು ಅದ್ಭುತ ಪಾಠವಾಗಿ ನಿಲ್ಲುತ್ತದೆ.